ಹಲೋ, ನಮಸ್ಕಾರ. ಈಗ ನಾವು ಬಿ ಖಾತಾ ಟು ಎ ಖಾತಾ ನೋಡೋಣ. ಬಿ ಖಾತಾ ಟು ಎ ಖಾತಾ ನಾನು ಈಗ ಹೊಸ್ದಾಗಿ ನೋಡ್ತಾ ಇದ್ದೀನಿ. ಬಿ ಖಾತಾ ಅಂದರೆ ಬಿ ಖಾತಾ ಇರುವಂಥ ಪ್ರಾಪರ್ಟೀಸ್ನ ಎ ಖಾತಾ ಮಾಡೋದು. ಸೊ ಬಿ ಖಾತಾ ಎ ಖಾತಾ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಫಾರ್ ಬಿ ಟು ಎ ಖಾತಾ ಬೇಸ್ಡ್ ಆನ್ ಎಪಿಕ್. ಸೊ ಪ್ರಾಪರ್ಟಿ ಐ ಡಿ, ಫಾರ್ ಎಕ್ಸಾಂಪಲ್ ನಿಮ್ಮದು ಬಿ ಖಾತಾ ಇದ್ದರೆ ಅದರ ಪ್ರಾಪರ್ಟಿ ಐ ಡಿ ಯಾವುದು ಅಂತ ನೋಡಿಕೊಂಡು ಅದನ್ನು ಪ್ರಾಪರ್ಟಿ ಐ ಡಿನ ಇಲ್ಲಿ ಎಂಟ್ರ್ ಮಾಡಬೇಕು. ನಾನೀಗ ಎಂಟ್ರ್ ಮಾಡ್ತಾಯಿದ್ದೀನಿ. ಪ್ರಾಪರ್ಟಿ ಐ ಡಿನ ತೋರಿಸ್ತೀನಿ. ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಇದು ಸ್ಪೆಲ್ಲಿಂಗ್ ಕ್ಯಾಪ್ಚಾ ಇರುತ್ತೆ. ಇದನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದಾಗ ಇಲ್ಲಿ ಬಿ ಖಾತಾ ಪೆಂಡಿಂಗ್ ವಿತ್ ಆರ್ ಐ ಫ್ರಮ್ ಸಿಟಿಸನ್, ಅಪ್ಲಿಕೇಶನ್ ಸಬ್ಮಿಟೆಡ್ 6 November 2025, 5:30 PM. ಅಪ್ಲಿಕೇಶನ್ ಇನಿಷಿಯೇಟೆಡ್, ಅಪ್ಲಿಕೇಶನ್ ಸಬ್ಮಿಟೆಡ್, ಪೆಂಡಿಂಗ್ ವಿತ್ ಆರ್ ಐ ಅಂದರೆ ಪೆಂಡಿಂಗ್ ವಿತ್ ಆರ್ ಐ ಇಲ್ಲಿ 7-8 ಸ್ಟೆಪ್ಸ್ ಇದೆ. ಅಪ್ಲಿಕೇಶನ್ ಸಬ್ಮಿಟೆಡ್, ದೆನ್ ಪ್ರಾಪರ್ಟಿ ಮೂವ್ ಟು ಆರ್ ಐ, ಪ್ರಾಪರ್ಟಿ ಮೂವ್ ಅಪ್ರೂವ್ಡ್ ಬೈ QC1, ಪ್ರಾಪರ್ಟಿ ಅಪ್ರೂವ್ಡ್ ಬೈ QC2, ಪ್ರಾಪರ್ಟಿ ಅಪ್ರೂವ್ಡ್ ಬೈ ಜಾಯಿಂಟ್ ಕಮಿಷನರ್, ಪೇಮೆಂಟ್ ಡನ್ ಬೈ ಸಿಟಿಸನ್, ಸಿಂಗಲ್ ಪ್ಲಾಟ್ ಸರ್ಟಿಫಿಕೇಟ್ ಇಶ್ಯೂಡ್, ಖಾತಾ ಕನ್ವರ್ಟೆಡ್ ಫ್ರಮ್ ಬಿ ಖಾತಾ ಟು ಎ ಖಾತಾ. ಇಲ್ಲಿ ಸಿಟಿಸನ್ ಲಾಗಿನಿಗೆ ಹೋಗೋಣ. ಇಲ್ಲಿ ನಿಮ್ಮ ಫೋನ್ ನಂಬರ್ ಕೊಡಬೇಕು. ಆಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು. ಇಲ್ಲಿ OTP ಬರುತ್ತೆ. ಇಲ್ಲಿ OTPನ ಎಂಟ್ರ್ ಮಾಡಬೇಕು. ವೆರಿಫೈ OTP ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ. ಇಲ್ಲಿ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಎಂಡೋರ್ಸ್ಮೆಂಟ್ ತೋರಿಸ್ತೀನಿ ಅಪ್ಲಿಕೇಶನ್ ಹೆಂಗೆ ಅಂತ. ಇನ್ನು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಿ ಖಾತಾ ಟು ಇಲ್ಲಿ ದೊಡ್ಡ ಭೇಟಿ ಈ ಥರ ಬರುತ್ತೆ. ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಅಂದರೆ ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ನಿಮ್ಮದು ಖಾತಾ ಐ ಡಿ, ರಿಜಿಸ್ಟರ್ ನಂಬರು ಇದೆಲ್ಲ ಕೊಟ್ಬಿಟ್ಟು KYC ಮಾಡ್ಕೋಬೇಕು. KYC ಮಾಡಿಕೊಂಡು ಅದರ ಡೀಟೇಲ್ಸ್, ರೆವೆನ್ಯೂಸ್ ಪ್ಲಾಟಾ ಏನೋ ಒಂದು ಕೆಲವೊಂದು ಕ್ವಶನ್ಸ್ ಕೇಳುತ್ತೆ. ಅದಕ್ಕೆ ಕೆಲವೊಂದು ರೋಡ್ ಮ್ಯಾಪು ಅದೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೋಡೋಣ ಎ ಖಾತಾ ಟು ಬಿ ಖಾತಾ ಎಷ್ಟು ಕಾಸ್ಟ್ ಚಾರ್ಜ್ ಮಾಡ್ತಾರೆ ಅಂತ. 2% ಅಂತ ಹೇಳಿದ್ದಾರೆ. ಈಗ 2% ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಎಷ್ಟು ದಿವಸ ತೊಗೊಳುತ್ತೆ. ಆಗಿ ತುಂಬ ದಿವಸ ಆಯಿತು. ಇನ್ನೂ ಏನು ಮೂವ್ ಟು ಆರ್ ಐ ಅಂತ ಬಂದಿದೆ. ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗಿ ತುಂಬ ದಿವಸ ಆಯಿತು. ರಿಪೋರ್ಟೆಡ್ ಆಸ್ ಆನ್ 23rd. ಇಷ್ಟೆಲ್ಲ ಸ್ಟೆಪ್ಸ್ ಇದೆ. ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಎತ್ತ ಅಂತ ನೋಡ್ತೀನಿ. ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ. ಇದು ಅಪ್ಲಿಕೇಶನ್ ನಂಬರು, ಅಪ್ಲಿಕೇಶನ್ ಟೈಪ್, ಬಿ ಟೈಪ್, ಖಾತಾ, EPID, SSID ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ.